ಈಗ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಯಾರೆಲ್ಲ ಪರಿಚಯ ಐಶ್ವರ್ಯ ಅವ್ರಿಗಿತ್ತು, ಅಲ್ಲಿ ಹೋಗಿದ ತಕ್ಷಣ ಬಾ ಇವರು ಹೇಗೆ ಏನು ಅನ್ನೋಂಥ ಒಂದು ಕುತೂಹಲ ಇರುತ್ತೆ ಪ್ರತಿಯೊಬ್ಬರ ಪರ್ಸನಾಲಿಟೀಸ್ ನೋಡಿದಾಗ. ನಿಮಗೆ ಫಸ್ಟ್ ಹಂಗೆ ಅನಿಸ್ದಾಗ ಹೆಂಗಿತ್ತ ಜರ್ನಿ, ಆರಂಭದಲ್ಲಿ ಎಕ್ಸ್ಪೀರಿಯನ್ಸು, ಬಿಫೋರ್ ಯಾರೆಲ್ಲ ನಿಮಗೆ ಪರಿಚಯ ಇದ್ರು ಅಂತ? ಸರ್, ಇಂಡಸ್ಟ್ರಿ ಅವರಾಗಿರೋದ್ರಿಂದ ತುಂಬ ಜನ ಪರಿಚಯ ಇದ್ದರು ಆಲ್ರೆಡಿ. ಭವ್ಯ ಅವರಾಗಿರ್ಬೋದು, ತ್ರಿವಿಕ್ರಮ್, ಶಿಶಿರ್, ಮೋಕ್ಷಿತಾ ಅವರು, ಗೌತಮಿ ಅವರು. ಬಿಟ್ಟರೆ ನನಗೆ ಬೇರೆ ಪರಿಚಯ ಇಲ್ಲದಿರೋರು ಅಂದರೆ ಗೋಲ್ಡ್ ಸುರೇಶ್ ಅವರು, ಚೈತ್ರ ಅವರು ಹಾಗೂ ಮಂಜಣ್ಣ ಅವರು. ಮುಂಚೆ ಇವ್ರು 3 ಜನನೂ ನನಗೆ ಪರಿಚಯ ಇರಲಿಲ್ಲ. ಬಟ್ ಎಸ್, ಆಲ್ಮೋಸ್ಟ್ ಅದರ್ ಆರ್ಟಿಸ್ಟ್ಗಳೆಲ್ಲ ನನಗೆ ಪರಿಚಯ ಇರೋರೆ. ಬಟ್ ಅಷ್ಟು ಕ್ಲೋಸ್ ಆಗಿ ಪರಿಚಯ ಇರಲಿಲ್ಲ. ಕೆಲವೊಬ್ರನ್ನ ಬಿಟ್ಟರೆ, ಈಗ ಶಿಶಿರ್ ಕ್ಲೋಸ್ ಆಗಿದ್ದರು, ನಂಗೆ ಮುಂಚೆನೂ ಗೊತ್ತಿತ್ತು. ಮೋಕ್ಷಿತಾ ಅವ್ರನ್ನೂ ಕ್ಲೋಸ್ ಆಗಿ ನೋಡಿದ್ದೀನಿ. ಸೊ ಕೆಲವೊಬ್ರನ್ನ ಬಿಟ್ಟರೆ ಅಷ್ಟು ಕ್ಲೋಸ್ ಕನೆಕ್ಷನ್ ಯಾರ ಜೊತೆಗೂ ಇರಲಿಲ್ಲ. ಸೊ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅವ್ರನ್ನ ವ್ಯಕ್ತಿಯಾಗಿ ನಾನು ಅರ್ಥಕೊಂಡೆ, ಅವ್ರನ್ನ ತಿಳ್ಕೊಂಡೆ. ಎಸ್ ಹೇಳ್ತಾ ಇದ್ರಿ, ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಕೆಲವ್ರನ್ನ ವ್ಯಕ್ತಿಯಾಗಿ ತಿಳ್ಕೊಂಡೆ, ಅರ್ಥಕೊಂಡೆ ಅಂತ. ಸಹಜವಾಗಿ ಹೋಗುವಾಗ ಒಂದಿಷ್ಟು ಲೆಕ್ಕಾಚಾರಗಳಿರುತ್ತೆ. ಎಷ್ಟು ದಿನಗಳ ಲೆಕ್ಕಾಚಾರ ಇತ್ತು, ಎಷ್ಟು ವಾರಗಳ ಲೆಕ್ಕಾಚಾರ ಇತ್ತು. ಸೊ ಈಗ ಬಂದಿರೋದ್ರ ಬಗ್ಗೆ ಹೇಗನ್ಸುತ್ತೆ ಅಂತ? ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ನಾನೊಂದು ಖಾಲಿ ಹಾಳೆ ಆಗಿದೆ, ಒಂದು ಬ್ಲ್ಯಾಂಕ್ ಶೀಟ್. ಬಿಕಾಸ್ ಏನೋ ಎಕ್ಸ್ಪೆಕ್ಟೇಷನ್ಸ್, ಏನೋ ಪ್ಲ್ಯಾನಿಂಗ್ ಇಲ್ದಿರ ನಾನು ಹೋಗಿದ್ದು ಬಿಗ್ ಬಾಸ್ ಮನೆಗೆ. ಖಂಡಿತವಾಗ್ಲೂ ಒಂದು ಫಿಯರ್ ಅನ್ನೋದು ಒಂದಿತ್ತು. ಬಿಕಾಸ್ ಭಯ ಇಲ್ಲ ಅಂದರೆ ಬಿಗ್ ಬಾಸ್ ಮನೇಲಿ ಏನೂ ಸಾಧಿಸೋಕ್ಕಾಗಲ್ಲ. ಒಂದು ಭಯ ಅನ್ನೋದು ಇರಲೇಬೇಕು. ಎಷ್ಟು ಕಾನ್ಫಿಡೆನ್ಸ್ ಇರುತ್ತೋ ಅಷ್ಟೇ ಭಯ ಕೂಡ ಒಂದು ಸ್ವಲ್ಪ ಇಟ್ಕೊಂಡು ಹೋಗಲೇಬೇಕಾಗುತ್ತೆ. ಬಿಕಾಸ್ ಬಿಗ್ ಬಾಸ್ ಮನೆ ಅಂದರೆ ನಾವೊಬ್ಬರೇ ಅಂತಲ್ಲ, ಅಷ್ಟೇ ಘಟಾನುಘಟಿಗಳು ಕಂಟೆಸ್ಟೆಂಟ್ಸ್ ಆಗಿ ಬರ್ತಾರೆ ಅನ್ನೋದು ಒಂದು ಅಂದಾಜಿತ್ತು, ಒಂದು ಐಡಿಯಾ ಇತ್ತು. ಹಾಗೇನೆ ಎಕ್ಸ್ಪೆಕ್ಟೇಷನ್ಸ್ಗಿನ ಮೀರಿ ಕಂಟೆಸ್ಟೆಂಟ್ಸ್ ಇದ್ರು ಅಂತಲೇ ಹೇಳ್ಬೋದು ಈ ಒಂದು ಸೀಸನ್ ಎಕ್ಸ್ಪೆಷಲಿ. ಒಬ್ರೊಬ್ರು ಅವರವರ ಒಂದು ಏನಂತಾರೆ, ಅವ್ರವ್ರ ಫೀಲ್ಡಲ್ಲಿ ಪರಿಣಿತಿ ಹೊಂದಿರೋರು, ಅಷ್ಟೇ ಸ್ಟ್ರಾಂಗ್ ಆಗಿ ಮಾತಾಡುವಂಥವ್ರು. ಸೊ ಅವ್ರ ಮಧ್ಯೆ ನಾನು ಇರ್ತೀನಿ ಅನ್ನೋದೇ ಒಂದು ಭಯ. ಆ್ಯಕ್ಚುಲಿ ಫಸ್ಟು ಭಯ ಬರುತ್ತೆ, ಅದಾದಮೇಲೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ತೀವಿ. ಅವರಿಂದ ತುಂಬ ಪಾಠಗಳನ್ನೂ ಕಲ್ತಿದ್ದೀನಿ ಒಬ್ಬರೊಬ್ರು ಕಂಟೆಸ್ಟೆಂಟಿಂದನೂ. ಬಟ್ ಎಸ್, ಕೆಲವೊಬ್ಬರು ಬಗ್ಗೆ ನನಗೆ ಒಂದಷ್ಟು ಅಂದಾಜಿತ್ತು, ಇವ್ರು ಹೀಗೆ ಇರ್ತಾರೆ ಹಾಗೆ ಇರ್ತಾರೆ ಅಂತ. ಆ್ಯಂಡ್ ಅವರಿದ್ದರು. ಈಗ ಫಾರ್ ಎಕ್ಸಾಂಪಲ್ ಶಿಶಿರ್ ಮತ್ತು ಮೋಕ್ಷಿತನ ನಾನು ಹೇಗೆ ಹೊರಗಡೆ ನೋಡಿರ್ತೀನೋ, ಒಳಗಡೆನೂ ಕೂಡ ಅವರು ಹಾಗೆ ಇರ್ತಾರೆ. ನೋ ಚೇಂಜಸ್ ಅಟ್ ಆಲ್. ಅವರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಹಾಗೆ ಇರ್ತಾರೆ. ಮನೆ ಹೊರಗಡೆನೂ ಅವರ ಹಾಗೆ ವ್ಯಕ್ತಿತ್ವಗಳನ್ನ ಮೇಂಟೈನ್ ಮಾಡಿರ್ತಾರೆ. ಬಟ್ ಇನ್ನೊಂದು ಕಾಂಟ್ರಡಿಕ್ಟ್ರಿ ನೋಡೋದಾದರೆ, ಚೈತ್ರ ಅವರ ಒಂದು ಪರ್ಸ್ನಾಲಿಟಿ ಏನಿದೆಯೋ ಅದು ಅರ್ಥಕೊಳ್ಳೋಕ್ಕೆ ನನಗೆ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ಅವರಲ್ಲಿ ಸೌತ್ ಪೋಲ್, ನಾರ್ತ್ ಪೋಲ್ ಆಗಿ 2 ವ್ಯಕ್ತಿತ್ವಗಳಿದೆ ಸರ್. ತುಂಬ ಕಾಮಾಗಿರ್ತಾರೆ, ಒಂದೊಂದು ಮಗು ಥರ ಅಳ್ತಾರೆ, ತುಂಬ ಕೇರ್ ಮಾಡ್ತಾರೆ ಅಕ್ಕನ ಥರ. ಅದೇ ರೀತಿಯಾಗಿ ಹಲವಾರು ಜಗಳಗಳು ನನ್ನ ಮಧ್ಯೆ, ಅವರು ಮತ್ತು ನನ್ನ ಮಧ್ಯೆ ನಡೆದಿದೆ. ಸೊ ತುಂಬ ಕಾಂಟ್ರಡಿಕ್ಟ್ರಿ. ಎಸ್, ಈ ಥರ ಹೇಳ್ತಾ ಇದ್ರಿ ಚೈತ್ರ ಅವ್ರ ವಿಚಾರವಾಗಿ. ಅದೇ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಯಿತು. ಬಟ್ ಗೇಮ್ ಅಂದಾಗ ಅವ್ರದ್ದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರ್ತಾರೆ. ನಿಮಗೆ ಯಾರು ಬಿಗ್ ಬಾಸ್ ಮನೇಲಿ ತುಂಬ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು? ಹಾಗೆ ಜೊತೆಗೆ ಪರ್ಟಿಕ್ಯುಲರಾಗಿ ಚೈತ್ರ ಅವರು ಮನೆಯಿಂದ ಬರುವಾಗ ಒಂದು ಪಿನ್ ಕೊಟ್ಟು ಕಳಿಸಿರುವಂಥ ಸನ್ನಿವೇಶ, ಸೊ ಅದನ್ನು ಹೆಂಗೆ ತಗೊಳ್ತಾ ಇದ್ರೆ? ಸರ್, ಮನೇಲಿ ಸ್ಟ್ರಾಟಜಿ ಪ್ರತಿಯೊಬ್ಬರು ಪ್ರತಿ ವಾರ ಚೇಂಜ್ ಮಾಡ್ಕೊಳ್ತಾ ಇರ್ತಾರೆ. ಒಂದೊಂದು ಸ್ಟ್ರಾಟಜಿ ಜೊತೆಗೆ ಆಡ್ತಾನೆ ಇರ್ತಾರೆ. ನನ್ನ ಪ್ರಕಾರ ಎಲ್ಲರೂ ಇಷ್ಟು ವಾರಗಳು ಮನೇಲಿ ಉಳ್ಕೊಂಡಿದ್ದಾರೆ ಅಂದರೆ ಡೆಫಿನೆಟ್ಲಿ ಒಬ್ರೊಬ್ರು ಒಂದೊಂದು ಗೇಮ್ ಆಡ್ತಾ ಇದ್ದಾರೆ ಮನೆ ಒಳಗಡೆ. ಬಟ್ ಏನೇ ಸ್ಟ್ರಾಟಜಿ ಮಾಡಿಕೊಂಡ್ರು ಬಿಗ್ ಬಾಸ್ ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ. ಅದು ವಾರ ಅಂತ್ಯ ಆಗಿರ್ಬೋದು ಅಥವಾ ವಾರದ ಮಧ್ಯ ಆಗಿರ್ಬೋದು, ಏನಾದರೂ ಒಂದು ಟ್ವಿಸ್ಟ್ ಕೊಟ್ಟೇ ಕೊಡ್ತಾರೆ. ಸೊ ಏನು ಸ್ಟ್ರಾಟಜಿ, ಐ ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ವರ್ಕ್ ಆಗಲ್ಲ. ಸೊ ಬಂದ ಹಾಗೆ ತೊಗೊಂಡು ಹೋಗಬೇಕು. ಸೊ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಸೊ ಹಾಗೆ ಬಂದ ಹಾಗೆ ತೊಗೊಂಡು ಹೋಗಬೇಕು. ಆ್ಯಂಡ್ ಚೈತ್ರ ಅವರು ನನಗೆ ನ್ಯೂ ಇಯರ್ ಗಿಫ್ಟಾಗಿ ಅವರ ಅಕ್ಕನ ಒಂದು ಸಾರಿ ಪಿನ್ ಕೊಡ್ತಾರೆ. ತುಂಬ ಥಾಟ್ಫುಲ್ಲಾಗಿ ಅವರು ಒಂದು ಮಾತನ್ನ ಹೇಳ್ತಾರೆ, ಅದನ್ನು ಕಾಪಾಡ್ಕೊಬೇಕು, ಹೆಗಲ ಮೇಲೆ ಹಾಕ್ಕೊಂಡು ಕಾಪಾಡ್ಕೊಬೇಕು ಸೆರಗನ್ನ ಅಂತ. ನನಗೆ ತುಂಬಾ ಅದು ಎಮೋಷ್ನಲ್ ಒಂದು ಮೂಮೆಂಟ್ ಆಗುತ್ತೆ. ಸ್ವತಃ ಅಕ್ಕನ ರೀತಿ ಹಾಗೆ ಅವರು ನನ್ನ ಕೇರ್ ಕೂಡ ತುಂಬ ಮಾಡಿದ್ದಾರೆ ಬಿಗ್ ಬಾಸ್ ಮನೇಲಿ. ಹುಷಾರಿಲ್ಲದೆ ಇರಬೇಕಾದ್ರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಒಂದೆರಡು ಬುದ್ಧಿ ಮಾತನ್ನು ಹೇಳಿರ್ಬೋದು. ಸೊ ಈ ಥರ ತುಂಬ ಒಳ್ಳೆ ಬಾಂಡಿಂಗ್ ಇತ್ತು.